ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ನೌಖಾಯ್ ಅನ್ನುವ ಒಂದು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಆಂಧ್ರ ಪ್ರದೇಶ್, ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ ಅಂತ ಇತ್ತು. ಸರಿಯಾದ ಉತ್ತರ ಒಡಿಶಾದಲ್ಲಿ ಈ ನುವಾಖಾಯ್ ಅನ್ನುವ ಒಂದು ಹಬ್ಬವನ್ನು ಆಚರಿಸಲಾಗುತ್ತೆ. ಪ್ರತಿ ವರ್ಷ ಈ ನುವಾಖಾಯ್ ಹಬ್ಬವನ್ನು ಕೊಯ್ಲು ಮಾಡಿದ ಅಥವಾ ಸುಗ್ಗಿ ಹಬ್ಬವನ್ನಾಗಿ ಒಡಿಶಾದಲ್ಲಿ ಆಚರಿಸಲಾಗುತ್ತೆ. ಮುಖ್ಯವಾಗಿ ಗಣೇಶ ಚತುರ್ಥಿಯ ಮಾರನೇ ದಿನದಂದು ಒಡಿಶಾದಲ್ಲಿ ನುವಾಖಾಯ್ ಅನ್ನುವ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದರ ಒಂದು ಪದಗಳ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಒಡಿಯಾ ಭಾಷೆಯಲ್ಲಿ ನುವಾ ಅಂತಂದರೆ ಹೊಸದು ಅಂತ ಅರ್ಥ ಆಗುತ್ತೆ. ಅದೇ ರೀತಿ ಖೈ ಅಂತಂತಂದರೆ ಆಹಾರ ಅಂತ ಆಗುತ್ತೆ. ಸೊ ಹೊಸದಾದಂಥ ಆಹಾರ ಅಥವಾ ಹೊಸ ಭತ್ತವನ್ನು ಸುಗ್ಗಿ ಮಾಡುವಂತಹ, ಕೊಯ್ಲು ಮಾಡಿದ ಒಂದು ಸಂದರ್ಭದಲ್ಲಿ ಆಚರಿಸುವಂತಹ ಹಬ್ಬ ನುವಾಖಾಯ್ ಹಬ್ಬ ಆಗಿದೆ. ಈ ಆನ್ಸರ್ಗೆ ಸರಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಇನ್ನು ಇವತ್ತಿನ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ನಮ್ಮ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇದರ ಸಂಸ್ಥಾಪಕರು ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಡಾಕ್ಟರ್ APJ ಅಬ್ದುಲ್ ಕಲಾಂ, ಆಪ್ಷನ್ 2 ವಿಕ್ರಮ್ ಸಾರಾಭಾಯ್, ಆಪ್ಷನ್ 3 ಹೋಮಿ ಜಹಾಂಗೀರ್ ಬಾಬಾ ಅಥವಾ ಆಪ್ಷನ್ 4 K ಶಿವನ್ ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮ್ಮ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಸಂಸ್ಥಾಪಕರು ಯಾರು ಅಂತ ನಾಳೆ ಕರೆಕ್ಟಾಗಿ ಆನ್ಸರನ್ನು ತಿಳಿದುಕೊಳ್ಳೋಣ. ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿನ 8 ಪ್ರಮುಖ ಕೈಗಾರಿಕೆಗಳು, 8 ಕೋರ್ ಇಂಡಸ್ಟ್ರೀಸ್ ಅಂತ ನಾವು ಕರಿತೇವೆ. ಸೊ ಇವುಗಳಲ್ಲಿ ಯಾವ ಉದ್ಯಮವು ಕಡಿಮೆ ವೇಟೇಜನ್ನು ಹೊಂದಿದೆ ಅಂತ ಪ್ರಶ್ನೆ ಇದ್ದು, ಈ 8 ಕೋರ್ ಇಂಡಸ್ಟ್ರಿಗಳಲ್ಲಿ ಅತಿ ಕಡಿಮೆಯಾದಂತಹ ಒಂದು ಶೇರನ್ನು ಹೊಂದಿದಂತಹ ಉದ್ಯಮ ಯಾವುದು ಅಂತ ಹೇಳಬೇಕಾಗಿದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 ತೈಲ ಸಂಸ್ಕರಣಾಗಾರ ಉತ್ಪನ್ನಗಳು ಅಥವಾ ಆಯಿಲ್ ರಿಫೈನರಿ ಪ್ರಾಡಕ್ಟ್ಸ್ಗಳು, ಆಪ್ಷನ್ 2 ರಸಗೊಬ್ಬರ ಫರ್ಟಿಲೈಸರ್ಗಳು, ಆಪ್ಷನ್ 3 ಸ್ಟೀಲ್ ಅಥವಾ ಉಕ್ಕಿನ ಕೈಗಾರಿಕೆ, ಆಪ್ಷನ್ 4 ಸಿಮೆಂಟ್ ಅಂತ ಇದೆ. ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಾದರೆ ರಸಗೊಬ್ಬರಗಳು, ಆಪ್ಷನ್ 2 ಈಸ್ ರೈಟ್ ಆನ್ಸರ್. ರಸಗೊಬ್ಬರಗಳಿಗೆ ಈ ಒಂದು ಕೋರ್ ಇಂಡಸ್ಟ್ರಿಗಳಲ್ಲಿ ಅತಿ ಕಡಿಮೆ ತೂಕವನ್ನು ಅಥವಾ ವೇಟೇಜನ್ನು ನೀಡಲಾಗಿದೆ. ಸೊ ಈ ಕೋರ್ ಇಂಡಸ್ಟ್ರೀಸ್ ಅಥವಾ ಪ್ರಮುಖ ವಲಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ರೀಸೆಂಟಾಗಿ ಈ ಒಂದು ತಿಂಗಳಿನ 8 ಪ್ರಮುಖ ಮೂಲಸೌಕರ್ಯ ವಲಯಗಳು ಅಥವಾ ಪ್ರಮುಖ ವಲಯಗಳ ಒಂದು ಔಟ್ಪುಟ್ ಬೆಳವಣಿಗೆಯ ಒಂದು ರಿಪೋರ್ಟನ್ನು ನೋಡಿದಾಗ, ಕಳೆದ ತಿಂಗಳಿಗೆ ಕಂಪೇರ್ ಮಾಡಿದರೆ ಈ ಒಂದು ಕೋರ್ ಇಂಡಸ್ಟ್ರಿಗಳ ಬೆಳವಣಿಗೆ ಏನಿದೆ 4.5%ನಿಂದ ಆಗಸ್ಟ್ನಲ್ಲಿ 3.3%ಗೆ ಇಳಿದಿದೆ ಅಥವಾ ನಿಧಾನವಾಗಿದೆ ಅಂತ ನಮಗೆ ತಿಳಿದು ಬರುತ್ತೆ. ಈ 8 ಪ್ರಮುಖ ವಲಯಗಳಲ್ಲಿ ಇರುವಂತಹ ಕೈಗಾರಿಕೆಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ, ಕಲ್ಲಿದ್ದಲು, ಕಚ್ಚಾ ತೈಲದ ಕೈಗಾರಿಕೆ, ನೈಸರ್ಗಿಕ ಅನಿಲ ಅಥವಾ ನ್ಯಾಚುರಲ್ ಗ್ಯಾಸ್, ರಿಫೈನರಿ ಉತ್ಪನ್ನಗಳು, ರಸಗೊಬ್ಬರಗಳು, ಉಕ್ಕು, ಸಿಮೆಂಟ್ ಮತ್ತು ವಿದ್ಯುತ್. ಈ ರೀತಿಯಾದಂತಹ 8 ಪ್ರಮುಖ ವಲಯಗಳನ್ನು ಗುರುತಿಸಲಾಗಿದೆ. ಪ್ರತಿ ತಿಂಗಳು ರಿಲೀಸ್ ಆಗುವಂತಹ ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IIP ಅಂತ ಒಂದು ವರದಿಯನ್ನು ರಿಲೀಸ್ ಮಾಡಲಾಗುತ್ತೆ DPIITಯಿಂದ. DPIIT ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತ. ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಈ ಒಂದು ಇಲಾಖೆಯ ಅಡಿಯಲ್ಲಿ ಪ್ರತಿ ತಿಂಗಳು ಈ IIPಯನ್ನು ರಿಲೀಸ್ ಮಾಡಲಾಗುತ್ತೆ. ಈ ಒಂದು ಸೂಚ್ಯಂಕವನ್ನು ರಿಲೀಸ್ ಮಾಡಲಾಗುತ್ತೆ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ. ಸೊ ಇದರಲ್ಲಿ ಈ 8 ವಲಯಗಳೇನಿದ್ದಾವೆ ಇವು ಸುಮಾರು 40.27%ನಷ್ಟು ಶೇರ್ಗಳನ್ನು ಹಂಚಿಕೊಳ್ಳುತ್ತೆ ಅಥವಾ ಭಾಗವನ್ನು ಹೊಂದಿವೆ. ಸೊ ಇದರಿಂದ ಮುಖ್ಯವಾಗಿ ನಮ್ಮ ಭಾರತದ ಕಂಪ್ಲೀಟ್ ಆದಂತಹ GDP ಬೆಳವಣಿಗೆಯ ಮೇಲೆ ಮತ್ತು ಆರ್ಥಿಕ ಪರಿಸ್ಥಿತಿಯ ಮೇಲೆ ಸಾಕಷ್ಟು ಪ್ರಭಾವವನ್ನು, ಇಂಪ್ಯಾಕ್ಟನ್ನು ಬೀರುವಂತಹ ಒಂದು ಸಾಮರ್ಥ್ಯ ಈ 8 ವಲಯಗಳನ್ನಾಗಿ ಗುರುತಿಸಲಾಗಿದ್ದು, ಈ ಕಾರ್ಪೊರೇಟ್ ಲಾಭದ ಬೆಳವಣಿಗೆಯನ್ನು ಕೂಡ
ಪರಿಣಾಮಕಾರಿಯಾಗಿ ಗುರುತಿಸುವಂತಹ ಒಂದು ಇಂಡೆಕ್ಸ್ IIP ಆಗಿದೆ. ಇದು ಮಾಸಿಕವಾಗಿ ಕೈಗಾರಿಕಾ ಕ್ಷಮತೆಯ ಒಂದು ಪ್ರಮುಖವಾದಂತಹ ಸೂಚ್ಯಂಕವಾಗಿ 8 ಪ್ರಮುಖ ವಲಯಗಳ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಯಾವುದು ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಇಲಾಖೆಯಾದಂತಹ ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್, ಇದರ ಆರ್ಥಿಕ ಸಲಹೆಗಾರರ ಆಫೀಸ್ನಿಂದ ಕಚೇರಿಯಿಂದ ಈ 8 ಪ್ರಮುಖ ಕೈಗಾರಿಕೆಗಳ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗುತ್ತದೆ. ಇವುಗಳ ಒಂದು ಶೇರ್ ಏನಿದೆ IIPಯಲ್ಲಿ 40% ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಇವುಗಳ ವೇಟೇಜ್ಗಳ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡೋಣ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ 8 ಕೋರ್ ಇಂಡಸ್ಟ್ರಿಗಳು ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ 40%ನಷ್ಟು ಭಾಗವನ್ನು ಆಕ್ಯುಪೈ ಮಾಡಿಕೊಂಡಿವೆ. ಇನ್ನು ಈ 8 ಕೋರ್ ಇಂಡಸ್ಟ್ರಿಗಳಲ್ಲಿ ವೇಟೇಜ್ಗಳ ಮುಖಾಂತರ ಇವುಗಳನ್ನು ಒಂದು ಕ್ಯಾಟಗರೈಸ್ ಮಾಡಿ ಪಟ್ಟಿ ಮಾಡಬೇಕು ಅಂತಂದ್ರೆ 100% ವೇಟೇಜ್ನಲ್ಲಿ ಮುಖ್ಯವಾಗಿ ರಿಫೈನರಿ ಪ್ರಾಡಕ್ಟ್ಸ್ ಅತ್ಯಂತ ಹೆಚ್ಚಿನ ಒಂದು ವೇಟೇಜ್ ಅನ್ನ ಹೊಂದಿದ್ದು ಇವುಗಳಿಗೆ 28.04% ನಷ್ಟು ವೇಟೇಜ್ ಅನ್ನ ನೀಡಲಾಗಿದೆ. ಇದಾದ ನಂತರ ಮುಂದಿನ ಸ್ಥಾನವನ್ನ ಸ್ಟೀಲ್ ಪ್ರೊಡಕ್ಷನ್ ನಲ್ಲಿ 17.92%. ನಂತರ ಎಲೆಕ್ಟ್ರಿಸಿಟಿ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿಯಿಂದ ಸಾಕಷ್ಟು ಉದ್ಯಮಗಳು ಕೈಗಾರಿಕೆಗಳು ನಡೆಯುತ್ತವೆ. ಸೊ ಹೀಗಾಗಿ ಎಲೆಕ್ಟ್ರಿಸಿಟಿ ಒಂದು ಗ್ರೋತ್ ಅನ್ನ ಕಾಣ್ತಾ ಇದ್ರೆ ಅದಕ್ಕೆ ಸಂಬಂಧಿಸಿದಂತಹ ಪೆರಿಫೆರಲ್ ಸೆಕ್ಟರ್ಗಳಾದಂತಹ ಕೈಗಾರಿಕೆಗಳಾಗಿರ್ಬೋದು, ಉದ್ಯಮಗಳಾಗಿರ್ಬೋದು, ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಇವುಗಳಲ್ಲೂ ಕೂಡ ಗ್ರೋತ್ ಅನ್ನ ಕಾಣ್ತಾ ಇದ್ದೇವೆ. ಸೊ ಹೀಗಾಗಿ ಈ 8 ಪ್ರಮುಖ ವಲಯಗಳು ಭಾರತದ ಆರ್ಥಿಕತೆಯ ಒಂದು ಬೆನ್ನೆಲುಬಾದಂತಹ ವಲಯಗಳು ಅಂತ ಗುರುತಿಸಲಾಗುತ್ತದೆ. ಇದಾದ ನಂತರ ಕ್ರೂಡ್ ಆಯಿಲ್ಗೆ 8%, ಸ್ಟೀಲ್ಗೆ 17% ಆಯಿತು. ಸೊ ಸಿಮೆಂಟ್ಗೆ 5%, ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲಕ್ಕೆ 6.88% ನಷ್ಟು ವೇಟೇಜ್ ಅನ್ನ ನೀಡಲಾಗಿದ್ದು, ಅತಿ ಕಡಿಮೆ ಅಂತಂದ್ರೆ ಈ ಫರ್ಟಿಲೈಸರ್ಗಳಿಗೆ ಅಥವಾ ರಸಗೊಬ್ಬರಗಳಿಗೆ 2.63% ನಷ್ಟು ವೇಟೇಜ್ ಅನ್ನ ನೀಡಲಾಗಿದೆ. ಸೊ ಈ ರೀತಿಯಾದಂತಹ ಕ್ವಶನ್ ಗಳನ್ನ ಯುಪಿಎಸ್ಸಿಯಲ್ಲಿ ಆಲ್ರೆಡಿ ಕೇಳಲಾಗಿದ್ದು ಕೆಪಿಎಸ್ಸಿಯಲ್ಲೂ ಕೂಡ ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಹೀಗಾಗಿ ಈ ಒಂದು ಪಟ್ಟಿಯನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನಲ್ಲಿ ಅತ್ಯಂತ ಹೆಚ್ಚಿನದಾದಂತಹ ವೇಟೇಜ್ ಅನ್ನ ಯಾವ ವಲಯಕ್ಕೆ ನೀಡಲಾಗಿದೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಸರಿಯಾದ ಉತ್ತರ ರಿಫೈನರಿ ಪ್ರಾಡಕ್ಟ್ಸ್, ಸಂಸ್ಕರಿತವಾದಂತಹ ಉತ್ಪನ್ನಗಳಿಗೆ 28.04% ನಷ್ಟು ವೇಟೇಜ್ ಅನ್ನ ನೀಡಲಾಗಿದ್ದು, ಅತಿ ಕಡಿಮೆ ಅಂತಂದ್ರೆ ರಸಗೊಬ್ಬರಗಳಿಗೆ, ಫರ್ಟಿಲೈಸರ್ಗಳಿಗೆ 2.63% ನಷ್ಟು ವೇಟೇಜ್ ಅನ್ನ ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನಲ್ಲಿ ನೀಡಲಾಗಿದೆ. ಭಾರತದ ಪ್ರಮುಖವಾದಂತಹ 8 ವಲಯಗಳನ್ನ ಲಿಸ್ಟ್ ಮಾಡಿ ನೆನ್ಪಿಟ್ಕೊಳ್ಳಿ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಈ ಒಂದು ಲಿಸ್ಟ್ ನಲ್ಲಿ 8 ಕೋರ್ ಇಂಡಸ್ಟ್ರೀಸ್ ನಲ್ಲಿ ಈ ಕೆಳಗಿನ ಯಾವ ಉತ್ಪನ್ನಗಳು, ಈ ಒಂದು ವಲಯಗಳು ಇವೆ ಅಂತ ಪ್ರಶ್ನೆ ಇದೆ. ಸೊ ಸಿಮೆಂಟ್ ಅನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಆ ಒಂದು 8 ಕೋರ್ ಇಂಡಸ್ಟ್ರಿಗಳಲ್ಲಿತ್ತು. ಅತ್ಯಂತ ಕಡಿಮೆಯಾದಂತಹ ವೇಟೇಜ್ ಅನ್ನ ಫರ್ಟಿಲೈಸರ್ಗೆ ನೀಡಲಾಗಿದ್ರು ಸಹಿತ ಇದು ಲಿಸ್ಟ್ ನಲ್ಲಿ ಇತ್ತು. ನೈಸರ್ಗಿಕ ಅನಿಲ ಇತ್ತು. ರಿಫೈನರಿ ಪ್ರಾಡಕ್ಟ್ಸ್ ಅತ್ಯಂತ ಹೆಚ್ಚಿನದಾದಂತಹ ವೇಟೇಜ್ ಅನ್ನ ಹೊಂದಿದಂತಹ ಉತ್ಪನ್ನಗಳು. ಸೊ ಇದರಲ್ಲಿ ಟೆಕ್ಸ್ಟೈಲ್ಸ್ ಅಥವಾ ಜವಳಿ ಉದ್ಯಮ ಇರಲಿಲ್ಲ. ಸೊ ಇದು ಆಪ್ಷನ್ 5 ಈಸ್ ರಾಂಗ್. ಸೊ ABCD ಆಪ್ಷನ್ ಗಳಲ್ಲಿ ನೋಡಿದಾಗ ಎಲಿಮಿನೇಷನ್ ಮೆಥಡ್ ಮುಖಾಂತರ ಆಪ್ಷನ್ ಡಿ ರಾಂಗ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ 5ನೇ ಆಪ್ಷನ್ ಟೆಕ್ಸ್ಟೈಲ್ಸ್ ಇರುವುದರಿಂದ ಇದು ಕ್ಯಾನ್ಸಲ್ ಆಗುತ್ತೆ. ಉಳಿದ 3 ಆಪ್ಷನ್ ಗಳಲ್ಲಿ ನಾವು ಈಗ ಚೆಕ್ ಮಾಡಿದ ಒಂದು ಲಿಸ್ಟ್ ನ ಪ್ರಕಾರ 1, 2, 3, 4 ಈ 4 ಪ್ರಾಡಕ್ಟ್ಸ್ ಗಳು ಇರುವುದರಿಂದ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. 1, 2, 3, 4. ಸೊ ಈ ರೀತಿಯಾದಂತಹ ಎಲಿಮಿನೇಷನ್ ಮೆಥಡ್ ಟೆಕ್ನಿಕ್ ಕೂಡ ನೀವು ತಿಳ್ಕೊಂಡ್ರಿ. 8 ಕೋರ್ ಇಂಡಸ್ಟ್ರಿ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಆಯಿತು. ವಿತ್ತೀಯ ನೀತಿ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಮುಂದಿನ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ RBI ಗವರ್ನರ್, ಆಪ್ಷನ್ 2 ಹಣಕಾಸು ಮಂತ್ರಿ, ಆಪ್ಷನ್ 3 ಪ್ರಧಾನಮಂತ್ರಿ, ಆಪ್ಷನ್ 4 ಭಾರತದ ರಾಷ್ಟ್ರಪತಿಗಳು ಅಂತ ಇದೆ. ಸರಿಯಾದ ಉತ್ತರ ವಿತ್ತೀಯ ನೀತಿ ಸಮಿತಿ ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರೆಯಲಾಗುತ್ತೆ. ಸೊ ಇದರ ಅಧ್ಯಕ್ಷತೆಯನ್ನು ಹೊಂದುವವರು ಯಾರು ಅಂತಂದರೆ RBI ಗವರ್ನರ್ ಆಗಿದ್ದಾರೆ. ಸದ್ಯಕ್ಕೆ ಇರುವಂತಹ ಶಕ್ತಿಕಾಂತ್ ದಾಸ್ ಅವರು ಈ ಮಾನಿಟರಿ ಪಾಲಿಸಿ ಕಮಿಟಿಯ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಸೊ ರೀಸೆಂಟಾಗಿ ಮಾನಿಟರಿ ಪಾಲಿಸಿ ಕಮಿಟಿಯ ಮೀಟಿಂಗ್ನಲ್ಲಿ
ಭಾರತದ RBIನ ರೆಪೋ ರೇಟನ್ನು ಅಥವಾ ಈ ಒಂದು ಪಾಲಿಸಿ ದರ ಅಂತ ಏನು ಕರಿತೇವೆ ರೆಪೋ ದರ ಅಂತ, ಅದನ್ನು ಇನ್ಕ್ರೀಸ್ ಮಾಡಲಾಯಿತು. ಎಷ್ಟು ಅಂತಂದರೆ 50 ಬೇಸಿಸ್ ಪಾಯಿಂಟ್ಗಳಷ್ಟು ಇನ್ಕ್ರೀಸ್ ಮಾಡಿ ಸದ್ಯದ ರೆಪೋ ದರವನ್ನು 5.9%ಗೆ ನಿರ್ಧಾರ ಮಾಡಲಾಗಿದೆ. ಯಾರಿಂದ ಅಂತಂದರೆ ಮಾನಿಟರಿ ಪಾಲಿಸಿ ಕಮಿಟಿಯಿಂದ. ಸೊ ಹೀಗಾಗಿ ಈ ಒಂದು 5.9% ಇರುವಂತಹ ಸದ್ಯದ ರೆಪೋ ದರ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಬ್ಯಾಂಕಿಂಗ್ ವ್ಯವಸ್ಥೆಗಳಿಗೆ, ಬ್ಯಾಂಕಿಂಗ್ ಸಿಸ್ಟಮ್ಗಳಿಗೆ ಈ RBIನಿಂದ ನೀಡಲಾಗುವಂತಹ ಸಾಲದ ಬಡ್ಡಿ ದರವನ್ನು ರೆಪೋ ದರ ಅಂತ ಅಥವಾ ಪಾಲಿಸಿ ದರ ಅಂತ ಕರೆಯಲಾಗುತ್ತೆ. ಇದನ್ನು 50 ಬೇಸಿಸ್ ಪಾಯಿಂಟ್ಗಳಿಂದ ಹೆಚ್ಚಿಸಿ ಶೇಕಡ 5 ಪಾಯಿಂಟ್ಗಳಷ್ಟು ಇನ್ಕ್ರೀಸ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಇದೇ ಒಂದು ಸಂದರ್ಭದಲ್ಲಿ ಈ ಮಾನಿಟರಿ ಪಾಲಿಸಿ ಕಮಿಟಿಯಿಂದ ಒಂದು ಅನಾಲಿಸಿಸನ್ನು ಮಾಡಲಾಗಿದ್ದು, ಭಾರತದ GDP 2022-23 ಆರ್ಥಿಕ ವರ್ಷದಲ್ಲಿ 7.2%ನಿಂದ 7%ಗಷ್ಟು ಕಡಿತವನ್ನು ಗೊಳಿಸಲಾಗಿದೆ. ಅಂದರೆ ನಮ್ಮ ಭಾರತದ GDPಯ ಬೆಳವಣಿಗೆ ಏನಿದೆ ಈ 2022-23 ಹಣಕಾಸು ವರ್ಷದಲ್ಲಿ 7%ನಷ್ಟು GDP ಗ್ರೋತನ್ನು ಕಾಣಲಿದೆ ಅಂತ ಒಂದು ಪ್ರಿಡಿಕ್ಷನನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಸದ್ಯಕ್ಕೆ ರಿಟೇಲ್ ಇನ್ಫ್ಲೇಷನ್ ಅಥವಾ ಚಿಲ್ಲರೆ ಹಣದುಬ್ಬರವನ್ನು ಕೂಡ RBIನಿಂದ 6.7%ನಷ್ಟು ಮೇಂಟೈನ್ ಮಾಡಲಾಗ್ತಾ ಇದೆ. ಸೊ ಈ ಹಣದುಬ್ಬರ ಟಾರ್ಗೆಟನ್ನು ಗೌರ್ಮೆಂಟ್ನಿಂದ ಸೆಟ್ ಮಾಡಲಾಗುತ್ತೆ. ಭಾರತ ಸರ್ಕಾರದಿಂದ ಈ ಇನ್ಫ್ಲೇಷನ್ ಟಾರ್ಗೆಟನ್ನು RBIಗೆ ಸೆಟ್ ಮಾಡಲಾಗುತ್ತೆ. ಇದು ಎಷ್ಟು ಅಂತಂದರೆ 4% ±2% ಅಂತ ಇದನ್ನು ಸೆಟ್ ಮಾಡಲಾಗಿರುತ್ತೆ. ಅಂದರೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಅಂತಂದರೆ 6%, ಮಿನಿಮಮ್ ಲಿಮಿಟ್ ಎಷ್ಟು ಅಂದರೆ 2%. 2ರಿಂದ 6%ನಷ್ಟು ಈ ಚಿಲ್ಲರೆ ಹಣದುಬ್ಬರವನ್ನು ಗೌರ್ಮೆಂಟ್ನಿಂದ ಸೆಟ್ ಮಾಡಲಾಗಿರುತ್ತೆ. ಆದರೆ ಸದ್ಯಕ್ಕೆ ಹಣದುಬ್ಬರ ಜಾಸ್ತಿ ಆಗ್ತಾ ಇರೋದ್ರಿಂದ ಸಾಕಷ್ಟು ಉತ್ಪನ್ನಗಳು ಹೆಚ್ಚಿನ ಒಂದು ರೇಟ್ನಲ್ಲಿ ಪ್ರೈಸ್ಗಳನ್ನು, ಬೆಲೆಗಳನ್ನು ನಾವು ಕೊಡಬೇಕಾಗ್ತಾ ಇರೋದ್ರಿಂದ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಹೀಗಾಗಿ 6%ಗಿಂತ ಜಾಸ್ತಿ ಆಗಿದೆ ಸದ್ಯದ ಇನ್ಫ್ಲೇಷನ್. ಆದ್ದರಿಂದ ಸದ್ಯಕ್ಕೆ 6.7%ನಷ್ಟು ಈ ಒಂದು ಚಿಲ್ಲರೆ ಹಣದುಬ್ಬರ ರಿಟೇಲ್ ಇನ್ಫ್ಲೇಷನ್ನ ಮೇಂಟೈನ್ ಮಾಡುವುದಾಗಿ ಮಾನಿಟರಿ ಪಾಲಿಸಿ ಕಮಿಟಿಯಿಂದ ಘೋಷಣೆ ಮಾಡಲಾಗಿದೆ. ಸೊ ಈ ಹಣಕಾಸು ನೀತಿ ಸಮಿತಿ ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಭಾರತದ ಹಣಕಾಸು ನೀತಿ ಸಮಿತಿಯ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಪಾಲಿಸಿ ದರ ಅಥವಾ ಇನ್ಫ್ಲೇಷನನ್ನು ಮೇಂಟೈನ್ ಮಾಡುವ ನಿಟ್ಟಿನಲ್ಲಿ ಪಾಲಿಸಿ ದರ ಅಥವಾ ಈ ರೆಪೋ ರೇಟನ್ನು ನಿಗದಿಪಡಿಸುವ ಜವಾಬ್ದಾರಿಯನ್ನು ಈ ಭಾರತದ ಹಣಕಾಸು ನೀತಿ ಸಮಿತಿ ಹೊಂದಿರುತ್ತೆ. ಸೊ ಈ ಒಂದು ಸಮಿತಿಯಲ್ಲಿ ಭಾಗವಹಿಸುವಂತಹ ಸದಸ್ಯರು ಯಾರಿರ್ತಾರೆ ಅಂತ ತಿಳ್ಕೊಳ್ಳೋದಾದರೆ, ಭಾರತೀಯ ರಿಸರ್ವ್ ಬ್ಯಾಂಕ್ನ 3 ಅಧಿಕಾರಿಗಳು ಮತ್ತು ಭಾರತದ RBIನ ಗವರ್ನರ್ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಸೊ ಡಿಫಾಲ್ಟ್ ಆಗಿ ಇವರನ್ನು ಅಧ್ಯಕ್ಷರಾಗಿ ನೇಮಿಸಲಾಗಿರುತ್ತೆ, ಪದನಿಮಿತ್ತವಾಗಿ ಅಷ್ಟೇ. ಅದಾದ ನಂತರ ಎಕ್ಸ್ಟರ್ನಲ್ ಮೆಂಬರ್ಸ್ಗಳನ್ನು ಕೂಡ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಆ್ಯಡ್ ಮಾಡಲಾಗುತ್ತೆ ಮೀಟಿಂಗ್ನಲ್ಲಿ. ಸೊ ಇವರ ಒಂದು ಕಾರ್ಯಾವಧಿ ಎಷ್ಟಿರುತ್ತೆ ಅಂತಂದರೆ 4 ವರ್ಷಗಳವರೆಗೆ ಈ ಒಂದು ಎಕ್ಸ್ಟರ್ನಲ್ ಮೆಂಬರ್ಸ್ಗಳು ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ. ಅದಾದ ನಂತರ ಈ ಒಂದು ವೋಟಿಂಗ್ಗಳ ಮುಖಾಂತರ ಒಂದು ರೆಪೋ ರೇಟನ್ನು ನಿರ್ಧಾರ ಮಾಡಲಾಗುತ್ತೆ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಭಾಗವಹಿಸುವಂತಹ ಸದಸ್ಯರಿಂದ. ಇನ್ ಕೇಸ್ ಆ ಒಂದು ವೋಟಿಂಗ್ಗಳಲ್ಲಿ ಟೈ ಆದರೆ ಅಂತಂದರೆ ಈಕ್ವಲ್ ಆಗಿ ಈ ಒಂದು ವೋಟಿಂಗ್ಸ್ಗಳು ಬಿದ್ದರೆ ಆ ಒಂದು ಸಂದರ್ಭದಲ್ಲಿ ಟೈ ಬ್ರೇಕರ್ ಆಗಿ RBIನ ಗವರ್ನರ್ ಅವರು ಈ ಒಂದು ಸಂದರ್ಭದಲ್ಲಿ ಮತವನ್ನು ಚಲಾಯಿಸುತ್ತಾರೆ. ಸಾಮಾನ್ಯವಾಗಿ ಗವರ್ನರಿಂದ ಈ ಒಂದು ಮತವನ್ನು ಚಲಾಯಿಸಲಾಗುವುದಿಲ್ಲ. ಇನ್ ಕೇಸ್ ಟೈ ಆದರೆ, ಮತಗಳು ಈಕ್ವಲ್ ಆದರೆ, ಸೇಮ್ ಆಗಿ ಬಿದ್ದರೆ ಆ ಒಂದು ಸಂದರ್ಭದಲ್ಲಿ ಟೈ ಬ್ರೇಕರ್ ಆಗಿ RBIನ ಗವರ್ನರ್ ಅವರು, ಅಧ್ಯಕ್ಷರಾದಂತಹ ಗವರ್ನರ್ ಅವರು ಮತವನ್ನು ಚಲಾಯಿಸುತ್ತಾರೆ. ಸೊ ಅದಾದ ನಂತರ ಈ ಒಂದು ರೆಪೋ ದರವನ್ನು ಫೈನಲೈಸ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಕನಿಷ್ಠ 4 ಬಾರಿ ಸಭೆ ಸೇರುವಂತೆ ಈ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗನ್ನು ವರ್ಷಕ್ಕೆ ನಿಗದಿಪಡಿಸಲಾಗಿರುತ್ತೆ. ಇದರ ಉದ್ದೇಶ ಏನಾಗಿರುತ್ತೆ ಅಂತಂದರೆ, ಪಾಲಿಸಿ ರೇಟನ್ನು ನಿರ್ಧಾರ ಮಾಡಿ ಪಬ್ಲಿಷ್ ಮಾಡುವುದು ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯ ಮುಖ್ಯ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ RBI's Monetary Policy Committee.
ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈಗ ನಾವು ಇದರಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ ರೆಪೋ ರೇಟ್ ಅಂದರೆ ಏನು, ಮತ್ತು ಸದ್ಯದ ರೆಪೋ ರೇಟ್ ಎಷ್ಟಿದೆ, ಮಾನಿಟರಿ ಪಾಲಿಸಿ ಕಮಿಟಿ ಅಂದರೆ ಏನು, ಇನ್ಫ್ಲೇಷನ್ ಟಾರ್ಗೆಟ್ ಅಥವಾ ಹಣದುಬ್ಬರದ ಒಂದು ಗುರಿ ಎಷ್ಟಿರುತ್ತೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ರೀತಿಯಾದಂತಹ ಎಕನಾಮಿಗೆ ಸಂಬಂಧಿಸಿದಂತಹ ಎಲ್ಲ ಇನ್ಫಾರ್ಮೇಷನ್ಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇವಾಗ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ರಿವೈಸ್ ಮಾಡ್ತಾ ಇರಿ, ಎಕ್ಸಾಮ್ಗೆ ನಿಮಗೆ ಸಾಕಷ್ಟು ಸಹಾಯಕಾರಿಯಾಗುತ್ತೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬಾಂಧವ್ಗರ್ ಅನ್ನುವ ನ್ಯಾಷನಲ್ ಉದ್ಯಾನವನ ಅಥವಾ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಬಾಂಧವ್ಗಢ್ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಮಹಾರಾಷ್ಟ್ರ, ರಾಜಸ್ಥಾನ್, ಉತ್ತರಾಖಂಡ್ ಅಥವಾ ಮಧ್ಯಪ್ರದೇಶ್ ಅಂತ ಇದೆ. ಸರಿಯಾದ ಉತ್ತರ ಮಧ್ಯಪ್ರದೇಶದ ಮಧ್ಯಪ್ರದೇಶದಲ್ಲಿ ಈ ಬಾಂಧವ್ಗಢ್ ಅನ್ನುವ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ. ರೀಸೆಂಟಾಗಿ ಈ ಬಾಂಧವ್ಗಢ್ ರಾಷ್ಟ್ರೀಯ ಉದ್ಯಾನವನ ನ್ಯೂಸ್ನಲ್ಲಿ ಯಾಕಿತ್ತು ಅಂತಂದರೆ ನಮ್ಮ ಭಾರತೀಯ ಪುರಾತತ್ವ ಸಮೀಕ್ಷೆ ಅಥವಾ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಈ ಬಾಂಧವ್ಗಢ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿರುವಂತಹ ಈ ಒಂದು ಬಾಂಧವ್ಗಢ್ ನ್ಯಾಷನಲ್ ಪಾರ್ಕ್ನಲ್ಲಿ 26 ಬೌದ್ಧ ಗುಹೆಗಳನ್ನು ಪತ್ತೆ ಹಚ್ಚಲಾಗಿದೆ. ಈ ಇಮೇಜ್ನಲ್ಲೂ ಕೂಡ ನೋಡ್ಬೋದು ಬಾಂಧವ್ಗಢದಲ್ಲಿರುವಂತಹ 26 ಹೊಸದಾಗಿ ಕಂಡುಹಿಡಿದಂತಹ ಬೌದ್ಧ ಗುಹೆಗಳು. ಇವುಗಳು ಮುಖ್ಯವಾಗಿ ಬೌದ್ಧ ಧರ್ಮದ ಮಹಾಯಾನ ಪಂಥಕ್ಕೆ ಸೇರಿದಂತಹ ಗುಹೆಗಳಾಗಿವೆ ಅಂತ ಈ ಆರ್ಕಿಯೋಲಾಜಿಕಲ್ ಸರ್ವೆದಿಂದ ಗುರುತಿಸಲಾಗಿದೆ. ಈಗ ರೀಸೆಂಟಾಗಿ ಹೊಸದಾಗಿ ಕಂಡುಹಿಡಿದಂತಹ ಈ ಬೌದ್ಧ ಧರ್ಮಕ್ಕೆ ಸೇರಿದಂತಹ ಗುಹೆಗಳೇನಿದ್ದಾವೆ, ಔರಂಗಾಬಾದ್ನಲ್ಲಿರುವಂತಹ ವಿಶ್ವ ಪರಂಪರೆಯ ತಾಣವಾದಂತಹ ಔರಂಗಾಬಾದ್ನಲ್ಲಿರುವಂತಹ ಅಜಂತಾ ಗುಹೆಗಳಿಗೆ ಸಮಕಾಲೀನವಾದಂತಹ ಸಂದರ್ಭದಲ್ಲಿ ಕಟ್ಟಲಾದಂತಹ ಗುಹೆಗಳಾಗಿವೆ ಅಂತ ಈ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಒಂದು ಅಂದಾಜನ್ನು ಮಾಡಲಾಗ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ಈ ಒಂದು ಗುಹೆಗಳು 26 ದೇವಾಲಯಗಳು, 2 ಮಠಗಳು, 2 ಬೌದ್ಧ ಸ್ತೂಪಗಳು, 46 ವಿಗ್ರಹಗಳು ಮತ್ತು 26 ತುಣುಕುಗಳನ್ನು ಅಷ್ಟೇ ಅಲ್ಲದೆ 13 ಜಲಮೂಲಗಳ ಅವಶೇಷಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪತ್ತೆ ಹಚ್ಚಲಾಗಿದೆ. ಈ ಒಂದು ಗುಹೆಗಳಲ್ಲಿ ಶಾಸನಗಳನ್ನು ಕೂಡ ಕಾಣ್ತಾ ಇದ್ದು ಈ ಬ್ರಾಹ್ಮಿ ಲಿಪಿಯಲ್ಲಿ ಬರೆದಂತಹ ಕೌಶಮಿ, ಮಥುರಾ, ಪಾವತ್ ಅಥವಾ ಪರ್ವತ್, ವೈಜಬಾರ ಮತ್ತು ಸಪತನೈರಿಕ ಅನ್ನುವ ಒಂದು ಸ್ಥಳಗಳನ್ನು ಇದರಲ್ಲಿ ಶಾಸನಗಳಲ್ಲಿ ಉಲ್ಲೇಖನ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ರಾಜರ ಕೆತ್ತನೆಗಳ ಹೆಸರನ್ನು ಕೂಡ ಈ ಒಂದು ಶಾಸನಗಳ ಮೇಲೆ ಕೆತ್ತಲಾಗಿದ್ದು ಶ್ರೀ ಭೀಮಸೇನ, ಮಹಾರಾಜ ಪೋತಸಿರಿ ಮತ್ತು ಭಟ್ಟದೇವ ಈ ಸೇರಿದಂತೆ ಸಾಕಷ್ಟು ರಾಜರ ಹೆಸರುಗಳನ್ನು ಕೂಡ ಈ ಒಂದು ಶಾಸನಗಳ ಮೇಲೆ ಬ್ರಾಹ್ಮಿ ಲಿಪಿಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಬಾಂಧವ್ಗಢ್ ಅನ್ನುವ ಈ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ಸೊ ಅದೇ ರೀತಿಯಾಗಿ ಇದು ಹುಲಿ ಸಂರಕ್ಷಿತ ಪ್ರದೇಶ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಇದನ್ನ ಗುರುತಿಸಲಾಗುತ್ತೆ. 1968ರಲ್ಲಿ ಇದನ್ನು ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡಲಾಯಿತು. ಅದಾದ ನಂತರ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಅಂತ ಇದನ್ನು 1996ರಲ್ಲಿ ಘೋಷಣೆ ಮಾಡಲಾಯಿತು. ಸೊ ಹೀಗಾಗಿ ಈ ಒಂದು ಹುಲಿಗಳ ಸಂರಕ್ಷಣೆಗಾಗಿ ಎಸ್ಟಾಬ್ಲಿಷ್ ಮಾಡಲಾದಂತಹ ಈ ಟೈಗರ್ ರಿಸರ್ವ್ ಬಾಂಧವ್ಗಢ್ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಈ ಒಂದು ಪ್ರದೇಶ ಮುಖ್ಯವಾಗಿ ತಾಲಾ, ಖಿತೌಲಿ, ಮಾಗದಿ ರಾಷ್ಟ್ರೀಯ ಉದ್ಯಾನವನದ 3 ಪ್ರಮುಖವಾದಂತಹ ವಲಯಗಳನ್ನು ಒಳಗೊಂಡಿದ್ದು ಒಟ್ಟಾರೆಯಾಗಿ ಸುಮಾರು 716 ಕಿಲೋಮೀಟರ್ಗಳಷ್ಟು ಪ್ರದೇಶವನ್ನು ಈ ಒಂದು ಬಾಂಧವ್ಗಢ್ ಪ್ರದೇಶ ಹೊಂದಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಸಾಗರ ಅಥವಾ ಸಮುದ್ರವು ಅದರ ಕರಾವಳಿಯನ್ನು ಕಜಕಿಸ್ತಾನ್ ರಾಷ್ಟ್ರದೊಂದಿಗೆ ಹಂಚಿಕೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕ್ಯಾಸ್ಪಿಯನ್ ಸಮುದ್ರ, ಆಪ್ಷನ್ 2 ಮೆಡಿಟರೇನಿಯನ್ ಸಮುದ್ರ, ಆಪ್ಷನ್ 3 ಅಟ್ಲಾಂಟಿಕಾ ಸಮುದ್ರ, ಆಪ್ಷನ್ 4 ಕಪ್ಪು ಸಮುದ್ರ ಬ್ಲ್ಯಾಕ್ ಸಿ ಅಂತ ಇದೆ. ಸರಿಯಾದ ಉತ್ತರ ಕ್ಯಾಸ್ಪಿಯನ್ ಸಮುದ್ರ ಅಥವಾ ಕಶ್ಯಪ ಸಮುದ್ರದ ಕರಾವಳಿಯನ್ನು ಕಜಕಿಸ್ತಾನ್ ದೇಶ ಶೇರ್ ಮಾಡುತ್ತದೆ. ಇದರ ಮ್ಯಾಪಿಂಗ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ನಾವು ಇಂದು ಡಿಸ್ಕಸ್ ಮಾಡೋಣ. ಆದರೆ ಮೊದಲು ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಕಜಕಿಸ್ತಾನ ಯಾಕೆ ನ್ಯೂಸ್ನಲ್ಲಿದೆ ಅಂತ ತಿಳ್ಕೊಳ್ಳೋದಾದರೆ ಇದರ ರಾಜಧಾನಿ ಹೆಸರನ್ನು ಈ ಇಮೇಜ್ನಲ್ಲಿ ಇದರ ಒಂದು ಫ್ಲ್ಯಾಗನ್ನು ನೋಡ್ಬೋದು ನೀವು, ಕಜಕಿಸ್ತಾನದ ಫ್ಲ್ಯಾಗ್ ಇದು. ಸೊ ಇದರ ರಾಜಧಾನಿಯ ಹೆಸರನ್ನು ನೂರ್ ಸುಲ್ತಾನ ಅಂತ ಹೆಸರಿದ್ದದ್ದನ್ನು ಆಸ್ಥಾನ ಅಂತ ಮರುನಾಮಕರಣ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿದೆ. ಇದರ ಅಧ್ಯಕ್ಷರು ಈ ಒಂದು ಮಸೂದೆಗೆ ಸಹಿ ಹಾಕಿದ್ದಾರೆ, ಅಪ್ರೂವಲನ್ನು ನೀಡಿದ್ದಾರೆ. ಈ ಕಜಕಿಸ್ತಾನದ ರಾಜಧಾನಿಯನ್ನು ನೂರ್ ಸುಲ್ತಾನದಿಂದ ಆಸ್ಥಾನ ಅಂತ ಬದಲಾವಣೆ ಮಾಡಲಾಗಿದೆ. ಸೊ ರೀಸೆಂಟಾಗಿ ಇದೇ ಒಂದು ಸಂದರ್ಭದಲ್ಲಿ ಮಸೂದೆಗೆ ಸಹಿ ಮಾಡಲಾಗಿದ್ದು ಅಧ್ಯಕ್ಷರಿಂದ
ಅವರು ಈ ಅಧ್ಯಕ್ಷೀಯ ಅವಧಿಯನ್ನು ಅಂದರೆ ಅಧ್ಯಕ್ಷರು ಕೆಲಸ ಮಾಡುವಂತಹ ಕಾರ್ಯಾವಧಿಯನ್ನು ಸೀಮಿತಗೊಳಿಸುವಂತಹ ಕಾನೂನಿಗೂ ಕೂಡ ಅಪ್ರೂವಲನ್ನು ನೀಡಿದ್ದಾರೆ. ಅದೇ ಒಂದು ಸಂದರ್ಭದಲ್ಲಿ ರಾಜಧಾನಿಯ ಹೆಸರನ್ನು ಅಸ್ತಾನಾ ಅಂತ ಮರುಸ್ಥಾಪನೆ ಮಾಡಲಾಗಿದೆ. ಇದರ ಹಿನ್ನೆಲೆಯನ್ನು ನೋಡೋದಾದರೆ 2019ರಲ್ಲಿ ಆ ಒಂದು ಸಂದರ್ಭದಲ್ಲಿ ಎಕ್ಸಿಟ್ ಆಗ್ತಾ ಇದ್ದಂತಹ ಅಧ್ಯಕ್ಷರ ಹೆಸರು, ನಿರ್ಗಮಿಸುತ್ತಿರುವಂತಹ ಅಧ್ಯಕ್ಷರ ಹೆಸರು ನೂರ್ ಸುಲ್ತಾನ ನಜರ್ಬಯೇವ್ ಅಂತ ಅವರ ಒಂದು ಹೆಸರಿನ ಗೌರವಾರ್ಥವಾಗಿ ಈ ಕ್ಯಾಪಿಟಲ್ ಅಥವಾ ರಾಜಧಾನಿ ಹೆಸರನ್ನು ನೂರ್ ಸುಲ್ತಾನ್ ಅಂತ ಹೆಸರಿಡಲಾಗಿತ್ತು. ಆದರೆ 2022ರಲ್ಲಿ ನೂತನವಾದಂತಹ ಒಂದು ಮಸೂದೆಯ ಪ್ರಕಾರ ಇದರ ಹೆಸರನ್ನು ಕ್ಯಾಪಿಟಲ್ನ ಹೆಸರನ್ನು ಅಸ್ತಾನಾ ಅಂತ ಮರುನಾಮಕರಣ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಅಧ್ಯಕ್ಷೀಯ ಆದೇಶಗಳ ಮುಖಾಂತರ ಈ ಒಂದು ಅಧ್ಯಕ್ಷೀಯ ಒಂದು ಕಾರ್ಯಾಚರಣೆಯನ್ನು ಅಂತಂದರೆ ಕಾರ್ಯಕಾಲವನ್ನು 7 ವರ್ಷಗಳಿಗೆ ಸೀಮಿತಗೊಳಿಸುವಂತಹ ಒಂದು ಮಸೂದೆಗೆ ಕೂಡ ಈ ಕಜಕಿಸ್ತಾನದ ಅಧ್ಯಕ್ಷರಾದಂತಹ ಕಾಸಿಮ್ ಜೊಮಾಟ್ ಟೊಕಾಯೆವಾ ಎನ್ನುವರು ಸೆಪ್ಟೆಂಬರ್ 24ರಂದು ಆ ಮಸೂದೆಗೆ ಸಹಿ ಹಾಕಿದ್ದಾರೆ. ಕಜಕಿಸ್ತಾನ ನ್ಯೂಸ್ನಲ್ಲಿರುವುದರಿಂದ ಇದರ ಕುರಿತಾದಂತಹ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತೆಗೆದುಕೊಳ್ಳೋಣ. ಇದರ ಅಧ್ಯಕ್ಷರ ಹೆಸರು ಕಸಿಮ್ ಜೊಮಾಟ್ ಟೊಕಾಯೆವಾ ಅಂತ ಸದ್ಯದ ಅಧ್ಯಕ್ಷರ ಹೆಸರು, ಮತ್ತು ಕರೆನ್ಸಿ ತಿಳ್ಕೊಳ್ಳೋದಾದರೆ ಕಜಕಿಸ್ತಾನ್ ಟೆಂಗೆ ಅಂತ ಈ ಕಜಕಿಸ್ತಾನದ ಕರೆನ್ಸಿಯನ್ನು ಗುರುತಿಸಲಾಗುತ್ತೆ. ಯಾವ ರೀತಿ ಭಾರತದಲ್ಲಿ ರೂಪಾಯಿ ಅಂತ ಕರೆಯಲಾಗುತ್ತೆ, ಅದೇ ರೀತಿ ಕಜಕಿಸ್ತಾನ್ ಟೆಂಗೆ ಅಂತ ಅಲ್ಲಿನ ಕರೆನ್ಸಿಯನ್ನು ಗುರುತಿಸಲಾಗುತ್ತೆ. ಇನ್ನು ಇದರ ಲೊಕೇಶನನ್ನು ಮ್ಯಾಪಿಂಗ್ನಲ್ಲಿ ಇದರ ಒಂದು ಸ್ಥಳವನ್ನು ಲೊಕೇಟ್ ಮಾಡೋದಾದರೆ ಮಧ್ಯ ಏಷ್ಯಾದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ದೊಡ್ಡ ದೇಶ ಯಾವುದು ಅಂತಂದರೆ ಕಜಕಿಸ್ತಾನ್ ಆಗಿದೆ. ಇದರ ರಾಜಧಾನಿ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಆಸ್ಥಾನಾ ಅಂತ ಇಲ್ಲಿ ಲೊಕೇಟ್ ಮಾಡ್ಬೋದು ನಾವು. ಅದೇ ರೀತಿಯಾಗಿ ಈ ಒಂದು ಕ್ವಶನ್ನಲ್ಲಿ ಕೇಳಲಾದಂತಹ ಒಂದು ಆಪ್ಷನ್ನಲ್ಲಿ ಇದ್ದಂತಹ ಕಶ್ಯಪ ಸಮುದ್ರ ಅಥವಾ ಕಾಸ್ಪಿಯನ್ ಸಮುದ್ರವನ್ನು ಕೂಡ ನಾವು ಈ ಇಮೇಜ್ನಲ್ಲಿ ನೋಡ್ಬೋದು. ದಿಸ್ ಈಸ್ ಕ್ಯಾಸ್ಪಿಯನ್ ಸಿ ವಿಚ್ ಈಸ್ ಶೇರಿಂಗ್ ಇಟ್ಸ್ ಕೋಸ್ಟಲ್ ಲೈನ್ ವಿತ್ ಕಜಕಿಸ್ತಾನ್. ಅದೇ ರೀತಿಯಾಗಿ ತುರ್ಕ್ಮೇನಿಸ್ತಾನ್, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ಚೀನಾ ಮತ್ತು ಉತ್ತರದಲ್ಲಿ ರಷ್ಯಾ ರಾಷ್ಟ್ರಗಳೊಂದಿಗೆ ಕಜಕಿಸ್ತಾನ್ ತನ್ನ ಗಡಿಗಳನ್ನು ಶೇರ್ ಮಾಡುತ್ತದೆ. ಸೊ ಮ್ಯಾಪ್ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವದ ಅತಿ ದೊಡ್ಡ ಸಫಾರಿ ಪಾರ್ಕನ್ನು, ಜಂಗಲ್ ಸಫಾರಿ ಪಾರ್ಕನ್ನು ಭಾರತದಲ್ಲಿ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಯಾವ ರಾಜ್ಯ ಅಂತ ಗುರುತಿಸಬೇಕು. ಆಪ್ಷನ್ಗಳಲ್ಲಿ ಹರಿಯಾಣ, ಉತ್ತರಾಖಂಡ್, ಆಪ್ಷನ್ 3 ತಮಿಳುನಾಡು, ಆಪ್ಷನ್ 4 ಅಸ್ಸಾಂ ಅಂತ ಇದೆ. ಸರಿಯಾದ ಉತ್ತರ ಹರಿಯಾಣ ರಾಜ್ಯದ ಗುರುಗ್ರಾಮ್ನಲ್ಲಿ ವಿಶ್ವದ ಅತಿ ದೊಡ್ಡ ಜಂಗಲ್ ಸಫಾರಿ ಪಾರ್ಕನ್ನು ಸ್ಥಾಪನೆ ಮಾಡಲಾಗಿದೆ. ಇದರ ಕಾಂಟೆಕ್ಸ್ಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಬರುವಂತಹ ಗುರುಗ್ರಾಮ್ನ ಭಾಗವಾದಂತಹ ಸುಮಾರು 10,000 ಎಕರೆಗಳಷ್ಟು ಪ್ರದೇಶದಲ್ಲಿ ಜಂಗಲ್ ಸಫಾರಿಯನ್ನು, ವಿಶ್ವದಲ್ಲಿ ಅತಿ ದೊಡ್ಡದಾದಂತಹ ಜಂಗಲ್ ಸಫಾರಿಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಜಂಗಲ್ ಸಫಾರಿ ಏನಿದೆ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಸಫಾರಿ ಯೋಜನೆಯಾಗಿದ್ದು, ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶವನ್ನು ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಜಂಗಲ್ ಸಫಾರಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ. ಈ ಒಂದು ಪ್ರಾಜೆಕ್ಟ್ನಲ್ಲಿ ಮುಖ್ಯವಾಗಿ ಆ ಒಂದು ಉದ್ಯಾನದಲ್ಲಿ ದೊಡ್ಡ ಹರ್ಬೇರಿಯಂ ಮತ್ತು ಪಂಜರಗಳು, ಕಾರುಗಳಿಗೆ 4 ಝೋನ್ಗಳನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಸಸ್ಯಾಹಾರಿ ಪ್ರಾಣಿಗಳು ಮತ್ತು ದೊಡ್ಡದಾದಂತಹ ಪ್ರದೇಶದಲ್ಲಿ ಅವುಗಳಿಗೆ ಇಳಿಸಿಕೊಳ್ಳುವಂತಹ ಒಂದು ಅನುಕೂಲವನ್ನು ಮತ್ತು ಎಕ್ಸೋಟಿಕ್ ಪ್ರಾಣಿ ಪಕ್ಷಿಗಳು ಅಂತಂದರೆ ಬೇರೆ ಕಡೆಯಿಂದ ವಲಸೆ ಬಂದಂತಹ ಪ್ರಾಣಿ ಪಕ್ಷಿಗಳಿಗೆ ಪ್ರದೇಶಗಳನ್ನು ಸೀಮಿತಗೊಳಿಸಲಾಗಿದ್ದು, ಈ ಒಂದು ನೀರೊಳಗಿನ ಪ್ರಪಂಚ ಅಥವಾ ಮರಿಟೈಮ್ ನೀರಿನಲ್ಲಿರುವಂತಹ ಜಲಚರಗಳಿಗೆ ಕೂಡ ಒಂದು ಅನುಕೂಲವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಈ ನೈಸರ್ಗಿಕವಾದಂತಹ ರೂಟಿಂಗ್ಸ್ಗಳಾಗಿರ್ಬೋದು, ಸಂದರ್ಶಕರಿಗೆ ಅನುಕೂಲಗಳನ್ನು ಮಾಡುವುದು, ಪ್ರವಾಸೋದ್ಯಮ ವಲಯಗಳನ್ನು ಸ್ಥಾಪಿಸುವುದು, ಸಸ್ಯೋದ್ಯಾನ ಅಥವಾ ಬೊಟಾನಿಕಲ್ ಗಾರ್ಡನ್ಗಳನ್ನು ಎಸ್ಟಾಬ್ಲಿಷ್ ಮಾಡುವುದು, ವಯೋಮ್ಗಳು, ಸಮಭಾಜಕ ಮತ್ತು ಇಕ್ವಟೋರಿಯಲ್ ಅಂತ ಏನು ಕರಿತೇವೆ, ಉಷ್ಣವಲಯದ ಕರಾವಳಿ ಮರುಭೂಮಿಗಳು ಇತ್ಯಾದಿ ಪ್ರದೇಶಗಳನ್ನು ಕೂಡ ಎಸ್ಟಾಬ್ಲಿಷ್ ಮಾಡುವುದಕ್ಕಾಗಿ ಈ ಒಂದು ಜಂಗಲ್ ಸಫಾರಿ ಟೂರನ್ನು ಈ ಗುರುಗ್ರಾಮ್ನಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಜಂಗಲ್ ಸಫಾರಿ ಎಲ್ಲಿದೆ ಅಂತಂದರೆ ಹರಿಯಾಣ ರಾಜ್ಯದ ಗುರುಗ್ರಾಮ್ನಲ್ಲಿ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಾಮಸೇತು ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಈ ರಾಮಸೇತುವೆ ಯಾವ 2 ದೇಶಗಳ ನಡುವೆ ಅಸ್ತಿತ್ವದಲ್ಲಿದೆ, ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಭಾರತ ಮತ್ತು ಮಯನ್ಮಾರ್, ಆಪ್ಷನ್ 2 ಭಾರತ ಮತ್ತು ಮಾಲ್ಡೀವ್ಸ್, ಆಪ್ಷನ್ 3 ಭಾರತ ಮತ್ತು ಶ್ರೀಲಂಕಾ, ಆಪ್ಷನ್ 4 ಮಯನ್ಮಾರ್ ಮತ್ತು ಇಂಡೋನೇಷ್ಯಾ ಅಂತ ಇದೆ. ಸರಿಯಾದ ಉತ್ತರ
ಈ ರಾಮ್ ಸೇತುವೆ ಏನಿದೆ ಭಾರತ ಮತ್ತು ಶ್ರೀಲಂಕಾಗಳ ನಡುವೆ ಇರುವಂತಹ ಒಂದು ಪ್ರದೇಶವಾಗಿದೆ, ಸ್ಥಳವಾಗಿದೆ. ರೀಸೆಂಟಾಗಿ ನ್ಯೂಸ್ನಲ್ಲಿದ್ದದರ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಬಾಲಿವುಡ್ ನಟರಾದಂತಹ ಅಕ್ಷಯ್ ಕುಮಾರ್ ಅವರ ಒಂದು ಹೊಸ ಮೂವಿಯ ಟ್ರೇಲರ್, ರಾಮ್ ಸೇತು ಅನ್ನುವ ಮೂವಿ ಟ್ರೇಲರ್ ಸೆಪ್ಟೆಂಬರ್ 26ರಂದು ರಿಲೀಸ್ ಆಗಿದೆ. ಈ ಇಮೇಜ್ನಲ್ಲೂ ಕೂಡ ನೋಡ್ಬೋದು, ರಾಮ್ ಸೇತು ಅಂತ ಮೂವಿಯ ಹೆಸರಾಗಿದೆ. ಸೊ ಹೀಗಾಗಿ ರಾಮ ಸೇತುವೆ ನ್ಯೂಸ್ನಲ್ಲಿದೆ. ಮುಖ್ಯವಾಗಿ ಭಾರತದ ಆಗ್ನೇಯ ಕರಾವಳಿಯ ಶೋಲಾ ಚೈನ್ಗಳ ಒಂದು ಸ್ಥಳಗಳಲ್ಲಿ ಈ ರಾಮಾಯಣದಲ್ಲಿ ಉಲ್ಲೇಖ ಮಾಡಲಾದಂತಹ ಲಂಕಾದಿಂದ ಭಾರತಕ್ಕೆ ಸೇತುವೆಯನ್ನು ಕಟ್ಟಲಾಗಿತ್ತು ಅಂತ ಮೆನ್ಷನ್ ಮಾಡಲಾಗಿದೆ. ಸೊ ಈ ಒಂದು ಸೇತುವೆಯ ಕಾಂಟೆಕ್ಸ್ಟನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಈ ರಾಮ ಸೇತುವೆಯನ್ನು ಅಡಮ್ಸ್ ಬ್ರಿಡ್ಜ್ ಅಂತ ಕೂಡ ಕರೀತಾ ಇದ್ದು, ಭಾರತದ ಆಗ್ನೇಯ ಕರಾವಳಿಯಲ್ಲಿರುವಂತಹ ರಾಮೇಶ್ವರಂನಿಂದ ಶ್ರೀಲಂಕಾದ ವಾಯುವ್ಯ ಕರಾವಳಿಯ ಬಳಿಯ ಮನ್ನಾರ್ ದ್ವೀಪದ ನಡುವೆ ಸುಮಾರು 48 ಕಿಲೋಮೀಟರ್ಗಳಷ್ಟು ಲೈಮ್ ಸ್ಟೋನ್ ಅಥವಾ ಸುಣ್ಣದ ಕಲ್ಲಿನ ಸರಣಿಯಾಗಿ ಈ ಒಂದು ರಾಮ ಸೇತುವೆಯನ್ನು ನಾವು ಗುರುತಿಸಬಹುದಾಗಿದೆ. ಈ ರಾಮ ಸೇತುವೆಯ ಬಗ್ಗೆ ಭಾರತ ಹಿಂದೂ ಮತ್ತು ಮುಸ್ಲಿಮ್ಗಳ ಮೈಥಾಲಜಿಗಳಲ್ಲಿ ಮೆನ್ಷನ್ ಮಾಡಲಾಗಿದ್ದು, ಅದರ ಮಹತ್ವ ಮೆನ್ಷನ್ ಮಾಡಲಾಗಿದ್ದು, ಮುಖ್ಯವಾಗಿ ಹಿಂದೂಗಳ ಒಂದು ಮೈಥಾಲಜಿಯ ಪ್ರಕಾರ ಭಗವಾನ್ ರಾಮನು ತನ್ನ ಸೈನ್ಯವನ್ನು ಶ್ರೀಲಂಕಾಗೆ ಕರೆದುಕೊಂಡು ಹೋಗಿ ರಾಮ ಸೇತುವೆಯ ಮೂಲಕ, ಈ ಬ್ರಿಡ್ಜ್ನ ಮೂಲಕ ಈ ರಾವಣನ ಸಂಹಾರವನ್ನು ಮಾಡಿದ್ದನು ಅಂತ ನಮ್ಮ ಮೈಥಾಲಜಿಯಿಂದ ತಿಳಿದು ಬರುತ್ತೆ. ಅದೇ ರೀತಿಯಾಗಿ ಇಸ್ಲಾಮಿಕ್ ಲೆಜೆಂಡ್ ಆದಂತಹ ಆಡಮ್, ಅವರ ಇಸ್ಲಾಮಿಕ್ ಮೂಲ ಪುರುಷನಾದಂತಹ ಆಡಮ್ ಇವರು ಈ ಶ್ರೀಲಂಕಾದಲ್ಲಿರುವಂತಹ ತುದಿಯನ್ನು ರೀಚ್ ಮಾಡಿ ಅಲ್ಲಿ ಒಂಟಿಗಾಲಿನಿಂದ 1 ಫುಟ್ನಿಂದ ಸುಮಾರು 1000 ವರ್ಷಗಳವರೆಗೆ ತಾನು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪದ ಒಂದು ತಪಸ್ಸನ್ನು ಮಾಡಿದ್ದ ಅಂತ ಮುಸ್ಲಿಂ ಮೈಥಾಲಜಿಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಹೀಗಾಗಿ ಹಿಂದೂ ಮತ್ತು ಮುಸ್ಲಿಂ ಈ ಎರಡೂ ಧರ್ಮಗಳ ಒಂದು ಪ್ರಮುಖವಾದಂತಹ ಒಂದು ಮಹತ್ವದ ಒಂದು ಸ್ಥಳ ಯಾವುದು ಅಂತಂದರೆ ರಾಮ್ ಸೇತು ಆಗಿದೆ. ಭಾರತ ಮತ್ತು ಶ್ರೀಲಂಕಾಗಳ ನಡುವೆ ಸುಮಾರು 48 ಕಿಲೋಮೀಟರ್ಗಳ ಒಂದು ಸೇತುವೆಯನ್ನು ನಾವು ಗುರುತಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಇನ್ನು ಸೈಂಟಿಸ್ಟ್ಗಳು ಅಥವಾ ವಿಜ್ಞಾನಿಗಳ ಪ್ರಕಾರ ಇದು ಒಂದು ನೈಸರ್ಗಿಕವಾದಂತಹ ರಚನೆಯಾಗಿದ್ದು, ಮುಖ್ಯವಾಗಿ ಈ ಟೆಕ್ಟಾನಿಕ್ ಪ್ಲೇಟ್ಸ್ಗಳು ಅಂತ ನಾವು ಜಾಗ್ರಫಿಯಲ್ಲಿ ಓದಿರ್ತೇವೆ. ಸೊ ಈ ಟೆಕ್ಟಾನಿಕ್ ಪ್ಲೇಟ್ಗಳು ಮೂಮೆಂಟ್ ಆಗುವುದರಿಂದ ಈ ಕೋರಾಲ್ ದ್ವೀಪಗಳೇನಿರ್ತವೆ ಅವುಗಳಲ್ಲಿ ಸಿಲುಕಿಕೊಂಡಂತಹ ಮರಳೇನಿದೆ ಇದು ಮರಳಾಗಿದೆ ಅಂತ, ಒಂದು ನೈಸರ್ಗಿಕವಾದಂತಹ ರಚನೆಯಾಗಿದೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ಅದೇ ರೀತಿಯಾಗಿ ರಾಮ ಸೇತುವೆಯ ಇನ್ನೊಂದು ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ರೀಸೆಂಟಾಗಿ ಈ ಸೇತು ಸಮುದ್ರಂ ಅನ್ನುವ ಒಂದು ಹಡಗುಗಳಿಗಾಗಿ ಕಾಲುವೆಯನ್ನು ನಿರ್ಮಾಣ ಮಾಡುವಂಥ ಯೋಜನೆಯನ್ನು ಪ್ರಪೋಸ್ ಮಾಡಲಾಗಿತ್ತು. ಸೇತು ಸಮುದ್ರಂ ಶಿಪ್ಪಿಂಗ್ ಕ್ಯಾನಲ್ ಪ್ರಾಜೆಕ್ಟನ್ನು ಸುಮಾರು 83 ಕಿಲೋಮೀಟರ್ಗಳಷ್ಟು ಉದ್ದವಾದಂತಹ ಈ ಒಂದು ಕಾಲುವೆಯನ್ನು ಭಾರತ ಮತ್ತು ಈ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳು ಅಂತಂದರೆ ಈ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳ ಒಂದು ಕನೆಕ್ಷನನ್ನು ಎಸ್ಟಾಬ್ಲಿಷ್ ಮಾಡಲು ಹಡಗುಗಳಿಗೆ ಈ ಶ್ರೀಲಂಕಾವನ್ನು ಸುತ್ತು ಬರುವಂತಹ ದಾರಿಯನ್ನು ತಪ್ಪಿಸಿ ಡೈರೆಕ್ಟಾಗಿ ಸೇತುವೆಯನ್ನು ಒಡೆದು ಸುಮಾರು 83 ಕಿಲೋಮೀಟರ್ಗಳಷ್ಟು ಆಳವಾದಂತಹ ನೀರಿನ ಕಾಲುವೆಗಳನ್ನು ಹಡಗಿನ ಸಂಚಾರಕ್ಕಾಗಿ ನಿರ್ಮಾಣ ಮಾಡುವುದು ಸೇತು ಸಮುದ್ರಂ ಶಿಪ್ಪಿಂಗ್ ಕ್ಯಾನಲ್ ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶ ಆಗಿತ್ತು. ಆದರೆ ಈ ಒಂದು ಎನ್ವೈರ್ಮೆಂಟಲಿಸ್ಟ್ಗಳಿಂದ ಅಂದರೆ ಪರಿಸರವಾದಿಗಳಿಂದ ಈ ಸೇತು ಸಮುದ್ರಂ ಪ್ರಾಜೆಕ್ಟ್ಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಲಾಗಿತ್ತು, ಅಪೋಸಿಷನನ್ನು ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಈ ಒಂದು ರಾಮ ಸೇತುವೆಯನ್ನು ಕಡಿದು ಆ ಒಂದು ಸ್ಥಳದಲ್ಲಿ ಹಡಗಿನ ಒಂದು ಸಂಚಾರಕ್ಕಾಗಿ ಕಾಲುವೆಯನ್ನು ನಿರ್ಮಾಣ ಮಾಡಿದ್ದೇ ಆದರೆ ಆ ಪ್ರದೇಶದಲ್ಲಿರುವಂತಹ ವಾಸಿಸುವಂತಹ ಜಲಚರಗಳಿಗೆ, ಮರೀನ್ ಲೈಫ್ಗಳಿಗೆ ಸಾಕಷ್ಟು ಅನಾನುಕೂಲ ಉಂಟಾಗಿ ಅವುಗಳಿಗೆ ಹಾರ್ಮ್ ಉಂಟಾಗುತ್ತದೆ ಅಂತ, ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಶೋಲಾ ಅನ್ನುವ ಸಸ್ಯ ವರ್ಗಕ್ಕೆ ಕೂಡ ಇದರಿಂದ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ರಾಮ ಸೇತುವೆ ಏನಿದೆ ಸುನಾಮಿಗಳಿಂದ ಭಾರತವನ್ನು ಸಂರಕ್ಷಿಸುವಂತಹ ಒಂದು ನೈಸರ್ಗಿಕ ರಚನೆಯಾಗಿದೆ. ಸೊ ಹೀಗಾಗಿ ಇದರಿಂದ ಸುನಾಮಿಗಳಿಂದ ಕೂಡ ಭಾರತಕ್ಕೆ ಸಾಕಷ್ಟು ಭೀಕರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಅಂತ ವಿಜ್ಞಾನಿಗಳು ಮತ್ತು ಪರಿಸರವಾದಿಗಳಿಂದ ಈ ಸೇತು ಸಮುದ್ರಂ ಅನ್ನುವ ಒಂದು ಪ್ರಾಜೆಕ್ಟ್ಗೆ ವಿರೋಧವನ್ನು ವ್ಯಕ್ತಪಡಿಸಲಾಗಿತ್ತು. ಸೊ ದೀಸ್ ಆರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ರಾಮ ಸೇತುವೆ ಸಂಬಂಧಿತಂಥ ಇಂಪಾರ್ಟೆಂಟ್ ಮಾಹಿತಿಗಳಾಗಿವೆ. ಸೊ ಡಿಸ್ಕಷನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಗಳ ಒಂದು ರಿವಿಷನನ್ನು ಮಾಡೋಣ.
ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಕೋರ್ ಇಂಡಸ್ಟ್ರಿ 8 ಮಹತ್ವದ ಕೋರ್ ಇಂಡಸ್ಟ್ರಿಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಈ ಮಾನಿಟರಿ ಪಾಲಿಸಿ ಕಮಿಟಿಯ ನಿರ್ಧಾರದ ಪ್ರಕಾರ ರೆಪೋ ರೇಟನ್ನು ಜಾಸ್ತಿ ಮಾಡಲಾಗಿದೆ 5.9% ಅಂತ, ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮುಂದಿನ ಆರ್ಟಿಕಲ್ನಲ್ಲಿ ಬಾಂಧವಗಢ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬೌದ್ಧ ಗುಹೆಗಳು ಕಂಡು ಬಂದಿದ್ದಾವೆ, ಪತ್ತೆ ಹಚ್ಚಲಾಗಿದೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಅಂತ ಡಿಸ್ಕಸ್ ಮಾಡಿದ್ವಿ. ಅದರ ಮುಂದಿನ ಆರ್ಟಿಕಲ್ನಲ್ಲಿ ಕಜಕಿಸ್ತಾನದ ಹೊಸ ರಾಜಧಾನಿಯ ಹೆಸರನ್ನು ಅಸ್ತಾನಾ ಅಂತ ಇಡಲಾಗಿದೆ. ಹೊಸ ರಾಜಧಾನಿ ಅಲ್ಲ, ಅದರ ಹೊಸ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ, ಅಸ್ತಾನಾ ಅಂತ ತಿಳ್ಕೊಂಡ್ವಿ. ಅದಾದ ನಂತರ ಈ ವಿಶ್ವದಲ್ಲಿ ಅತಿ ದೊಡ್ಡದಾದಂತಹ ಜಂಗಲ್ ಸಫಾರಿ ಪಾರ್ಕನ್ನು ಹರಿಯಾಣದ ಗುರುಗ್ರಾಮ್ನಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ ಅಂತ ತಿಳ್ಕೊಂಡ್ವಿ. ಲಾಸ್ಟ್ ಆರ್ಟಿಕಲ್ನಲ್ಲಿ ರಾಮ ಸೇತುವೆ ಬಗ್ಗೆ ಸಾಕಷ್ಟು ಮಹತ್ವದ ಇನ್ಫಾರ್ಮೇಷನ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಗಳ ಫ್ರೀ ನೋಟ್ಸ್ಗಳನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಗಳನ್ನು ಈ ಇಮೇಜನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ನೋಡ್ಬೋದು, ರಿವೈಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.